Hi, let's talk about Forex today. So ಪ್ರಾಪರ್ಲಿ ಡೀಟೇಲ್ಡ್ ಆಗಿ ಫಾರೆಕ್ಸ್ ಏನು ಅಂತ ನಾವು ಕಲಿಯೋಣ. ಸೊ ಫಾರಿನ್ ಎಕ್ಸ್ಚೇಂಜ್ ಆರ್ ಫಾರೆಕ್ಸ್ ಇದು ಎರಡು ವರ್ಡ್ನ ಸೇರಿ ಆಗಿದೆ. ಫಾರಿನ್ ಪ್ಲಸ್ ಎಕ್ಸ್ಚೇಂಜ್ ಇನ್ ಶಾರ್ಟ್ ಫಾರ್ಮ್ ಫಾರೆಕ್ಸ್. ಇದು ವರ್ಲ್ಡಿನ ತುಂಬಾ ದೊಡ್ಡ ಮಾರ್ಕೆಟ್ ಆಗಿದೆ. ಕಂಪೇರ್ ಟು ಸ್ಟಾಕ್ ಮಾರ್ಕೆಟ್ ಇಟ್ ಈಸ್ ಮಚ್ ಬಿಗರ್. ನೀವು ಕ್ರಿಪ್ಟೋ ಮತ್ತು ಸ್ಟಾಕ್ ಮಾರ್ಕೆಟ್ನ ಎರಡೂ ಸೇರಿಸಿದ್ರೂ ಇಷ್ಟು ದೊಡ್ಡ ಮಾರ್ಕೆಟ್ ಆಗಲ್ಲ. ಆಸ್ ಪರ್ 2024 ರಿಪೋರ್ಟ್ ಪ್ರಕಾರ ಇಟ್ಸ್ ನಾಟ್ $5 trillion, ಇಟ್ಸ್ $6 trillion ಟ್ರೇಡೆಡ್ ಇನ್ ಅ ಸಿಂಗಲ್ ಡೇ. ಒನ್ ಡೇಲಿ ಆಗಿರೋ ವಾಲ್ಯೂಮ್ ಇದು ಕಾನ್ಸ್ಟೆಂಟ್ ಚೇಂಜ್ ಆಗ್ತಾ ಇರುತ್ತಲ್ಲ ಕರೆನ್ಸೀಸಲ್ಲಿ, ಅದನ್ನು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈನ ನೋಡಿಕೊಂಡು ಒಬ್ಬ ಪ್ರೊಫೆಷ್ನಲ್ ಟ್ರೇಡರ್ ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಪ್ರಾಫಿಟ್ನ ಮಾಡ್ಬೋದು. So if you see in this, if you compare to New York Stock Exchange, Tokyo Stock Exchange and London Stock Exchange, this is the biggest market. Volume ತುಂಬಾನೇ ಜಾಸ್ತಿ ಇರುತ್ತೆ, volatility ಕೂಡ ಹೈ ಇರುತ್ತೆ sometimes, and it is a BOP of all the markets. So forex trading ಅಲ್ಲಿ ಹೇಗೆ ಮನಿ ಮಾಡ್ಬೋದು? ಪ್ರೊಫೆಷ್ನಲ್ ಟ್ರೇಡರ್ ಆಗಬೇಕಂದ್ರೆ ನಿಮಗೆ ಕರೆನ್ಸಿದು ವ್ಯಾಲ್ಯೂ ಏನಿದೆ ಅಂತ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಇವತ್ತು $, ನೀವು ಫಾರ್ ಎಕ್ಸಾಂಪಲ್ ನಾನು ಕೊಡ್ತೀರಿ, ದಿಸ್ ಇಸ್ ನಾಟ್ ಆ್ಯಕ್ಚುಲಿ ನಂಬರ್. ಫಾರ್ ಎಕ್ಸಾಂಪಲ್ ಇಫ್ ಐ ಆಮ್ ಟೆಲಿಂಗ್ $1 ಇಸ್ ಈಕ್ವಲ್ ಟು €2, ಅಂದರೆ $1 €2ನ ನೀವು ಬೈ ಮಾಡ್ಬೋದು. ಹಾಗಿದ್ರೆ €100 ಅಲ್ಲಿ €200 ಬೈ ಮಾಡ್ಬೋದು. ಅದೇ 1 week ಲೇಟರ್ $1 ಪೌಂಡ್ ಆಗಿಬಿಟ್ರೆ ಯು ವಿಲ್ ಹ್ಯಾವ್ ಅ ಪ್ರಾಫಿಟ್ ಆಫ್ €100 ಆರ್ $100. ಓಕೆ, ಸೊ ಈ ಪ್ರಾಫಿಟ್ನ ನಾವು ಟ್ರೇಡೆಡ್ ಪ್ರಾಫಿಟ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಟಾಪಿಕ್ ಇಸ್ ಯಾವ್ಯಾವ ಟೈಪಿನ ಟ್ರೇಡರ್ ನೀವು ಆಗ್ಬೋದು, ಯಾವ್ಯಾವ ಟೈಪಿನ ಟ್ರೇಡರ್ಸ್ ಇರ್ತಾರೆ. ಫಸ್ಟ್ ಒನ್ ಇಸ್ ಸ್ಕ್ಯಾಲ್ಪರ್ಸ್. ಅಂದರೆ ಅವರು 1 minute ಆರ್ 5 minute ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನ್, ಲೆಟ್ಸ್ ನಾಟ್ ಟಾಕ್ ಅಬೌಟ್ ಕ್ಯಾಂಡಲ್ ಸ್ಟಿಕ್ಸ್ನ ರೈಟ್ ನಾವು. ಅಂದರೆ ಆ ಟೈಮ್ ಫ್ರೇಮಲ್ಲಿ ಅವರು ಅದನ್ನ ಯುಟಿಲೈಸ್ ಮಾಡಿಕೊಂಡು ಯಾವಾಗ ಎಂಟ್ರಿ ಆಗಬೇಕು, ಯಾವಾಗ ಎಕ್ಸಿಟ್ ಆಗಬೇಕು ಅದನ್ನ ಅವ್ರು ಯುಟಿಲೈಸ್ ಮಾಡ್ಕೊಳ್ತಾರಲ್ಲ, ಅದನ್ನ ಸ್ಕ್ಯಾಲ್ಪರ್ಸ್ ಅಂತ ಹೇಳ್ತೀವಿ. 1 to 5 minutes ತನಕ or maximum 10 minutes. These are the people. Maximum 1 hour ಕೂಡ 30 minutes. It's not like consider there is not a fixed timings. ಶಾರ್ಟ್ ಟರ್ಮಲ್ಲಿ ಎಕ್ಸಿಟ್ ಆಗ್ತಾರಲ್ಲ ಅವ್ರನ್ನ ನಾವು ಸ್ಕ್ಯಾಲ್ಪರ್ಸ್ ಅಂತ ಹೇಳ್ತೀವಿ. ಡೇ ಟ್ರೇಡರ್ಸ್, ದಟ್ ಈಸ್ BDST, ಅಂದರೆ ಬೈ ಟುಡೇ ಸೆಲ್ ಟುಮಾರೋ. ದೀಸ್ ಆರ್ ದ ಟ್ರೇಡರ್ಸ್. ಇವತ್ತು ಬೈ ಮಾಡ್ತಾರೆ, ಅವರಿಗೆ ಮಾರ್ಕೆಟಿನ ನಾಲೆಜ್ ಇರುತ್ತೆ, ನಾಳೆ ಈ ಕರೆನ್ಸಿ ಹೈ ಹೋಗ್ಬೋದು. ಸೊ ದೇ ಕನ್ಸಿಡರ್ ಆಸ್ ಅ ಡೇ ಟ್ರೇಡರ್ಸ್ ಆ್ಯಂಡ್ ದೇ ವಿಲ್ ಬೈ ಟುಡೇ ಆ್ಯಂಡ್ ಸೆಲ್ ಟುಮಾರೋ. ಇವತ್ತು ಬೈ ಮಾಡಿ ನಾಳೆ ಸೆಲ್ ಮಾಡ್ತಾರೆ, ಇಲ್ಲ ಇವತ್ತು ಸೆಲ್ ಮಾಡಿ ನಾಳೆ ಬೈ ಮಾಡ್ತಾರೆ. ದೇರ್ ಇಸ್ ಅ ಲಾಂಗ್ ಆ್ಯಂಡ್ ಶಾರ್ಟ್ ಥಿಂಗ್ಸ್ ಐ ವಿಲ್ teach you in the future videos. And swing traders are the traders ಲಾಂಗ್ ಟರ್ಮ್ ಹೋಲ್ಡ್ ಮಾಡ್ತಾರೆ, ಡೇ ಹೋಲ್ಡ್ ಮಾಡಲ್ಲ. ಅವರು 3-4 ದಿವಸದಿಂದ 1 week 15 daysನ ಹೋಲ್ಡ್ ಮಾಡ್ತಾರಲ್ಲ, ದೀಸ್ ಆರ್ ದ ಪೀಪಲ್ ಆರ್ ಸ್ವಿಂಗ್ ಟ್ರೇಡರ್ಸ್. ಆ್ಯಂಡ್ ಪೊಸಿಷನಲ್ ಟ್ರೇಡರ್ಸ್ ಲಾಂಗ್ ಟರ್ಮ್ 15 daysಗಿಂತ ಜಾಸ್ತಿ, 1 month 2 months. ಅವ್ರದ್ದು ಕರೆನ್ಸಿ ಕೂಡ ವಾಲ್ಯೂಮ್ ಕೂಡ ಲೈಕ್ ಕ್ಯಾಪಿಟಲ್ ಕೂಡ ಹ್ಯೂಜ್ ಇರುತ್ತೆ. ದೇ ವಿಲ್ ವೇಟ್ ಪೇಷನ್ಸ್ಲಿ and they do lot of research. E traders are position traders. So ಏನಿದು ಕರೆನ್ಸಿ ಪೇರ್? Okay, first we can see that currency pairs is USD, Canadian dollar, European pound, Australian dollar, Great Britain pound and New Zealand dollar. These are the currency base. ಇದರಲ್ಲಿ ನೀವು ಅಬ್ಸರ್ವ್ ಮಾಡೋದಾಗಿದ್ರೆ first one, if you see this USD, this is a base currency and second one is a code currency. This is represented, and ಇದು ರೆಪ್ರೆಸೆಂಟ್ ಆಗೋದು 3 ಲೆಟರ್ ಕೋಡ್ ಅಲ್ಲಿ, ದಟ್ ಈಸ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಸ್ಟ್ಯಾಂಡರ್ಡೈಸೇಷನ್. as you can see, US dollar USD, euro EUR, GB ಗ್ರೇಟ್ ಬ್ರಿಟನ್ ಪೌಂಡ್, ನ್ಯೂಜಿಲೆಂಡ್ ಡಾಲರ್ NSD. ಸೊ ಈ ರೀತಿ ನಾವು ಕರೆನ್ಸಿನ ರೀಡ್ ಮಾಡ್ತೀವಿ. ಇವಾಗ ಕರೆನ್ಸಿ ಪೇರ್ಸ್ ಹೇಗಿರುತ್ತೆ, ಪೇರಿಂಗ್ ಯೂರೋ ಡಾಲರ್ ವರ್ಸಸ್ USD, GBP ವರ್ಸಸ್ USD, USD ಸ್ವಿಸ್ ಫ್ರ್ಯಾಂಕ್,
USD ಜಾಪನೀಸ್ ಎನ್, USD ಕೆನಡಿಯನ್ ಡಾಲರ್, ಆಸ್ಟ್ರೇಲಿಯನ್ ಡಾಲರ್, US ಡಾಲರ್, NSD ಈ ರೀತಿ ಪೇರ್ಸ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಮ್ಯಾಕ್ಸಿಮಮ್ ಟ್ರೇಡೆಡ್ ಕರೆನ್ಸೀಸ್ ಯಾವುದ್ಯಾವುದಿದೆ? ಓಕೆ, ಸೊ ಮ್ಯಾಕ್ಸಿಮಮ್ ಟ್ರೇಡ್ ಆಗೋ ಕರೆನ್ಸೀಸ್ US ಡಾಲರ್ಸ್ 44.5%, ಯೂರೋ ಡಾಲರ್ it is 16.4, like this. All this are the currencies which are traded most. And if you can see in the chart also, there is a market share of European dollar and USD dollars 28%, 30%, and these are the currency pairs, most traded currency pairs globally. So next, what is forex session? Forex, ನೀವು ಇಫ್ ಯು ಹ್ಯಾವ್ ಅ ಐಡಿಯಾ ಆಫ್ ಟ್ರೇಡಿಂಗ್ ಇನ್ ಸ್ಟಾಕ್ ಮಾರ್ಕೆಟ್, ಅದಕ್ಕೊಂದು ಫಿಕ್ಸ್ ಟೈಮಿಂಗ್ ಇರುತ್ತೆ. 9:15 3:30 ತನಕ ಕ್ಲೋಸಿಂಗ್ ಬೆಲ್ ಆಗುತ್ತೆ. ಯು ಹ್ಯಾವ್ ಟು ಮೇಕ್ ಅ ಟ್ರೇಡ್ ಬಿಟ್ವೀನ್ ದಟ್ ಟೈಮ್. ಬಟ್ ಇನ್ ದಿಸ್ ಫಾರೆಕ್ಸ್ ಸೆಷನ್, ಇದು 24 hours ಆಫ್ ಮಾರ್ಕೆಟ್, ಬಟ್ ಸ್ಯಾಟರ್ಡೆ ಸಂಡೇ ಕ್ಲೋಸ್ ಇರುತ್ತೆ. ಇದರಲ್ಲಿ 4 ಮೇಜರ್ ಸೆಷನ್ ಇರುತ್ತೆ. ಫಸ್ಟ್ ಒನ್ ಇಸ್ ಸಿಡ್ನಿ ಸೆಷನ್, ಅಂದರೆ ಆಸ್ಟ್ರೇಲಿಯಾದ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತಲ್ಲ, ದಟ್ ಈಸ್ ದ ಸಿಡ್ನಿ ಸೆಷನ್. ಆ್ಯಂಡ್ ಟೋಕಿಯೋ ಸೆಷನ್ ವೆನ್ ದ ಜಾಪನೀಸ್ ಮಾರ್ಕೆಟ್ ವಿಲ್ ಸ್ಟಾರ್ಟ್. ಲಂಡನ್ ಸೆಷನ್ ಇಂಗ್ಲೆಂಡ್ ಮಾರ್ಕೆಟ್ ವಿಲ್ ಸ್ಟಾರ್ಟ್. ಆ್ಯಂಡ್ ನ್ಯೂಯಾರ್ಕ್ ಸೆಷನ್ USA ಮಾರ್ಕೆಟ್ ವಿಲ್ ಸ್ಟಾರ್ಟ್. ಸೊ ನೆಕ್ಸ್ಟ್ ಚಾರ್ಟಲ್ಲಿ ನೀವು ನೋಡ್ಬೋದು ಫಾರೆಕ್ಸ್ ಟ್ರೇಡಿಂಗ್ ಸೆಷನ್ಸ್ ಅಕ್ರಾಸ್ ದ ವರ್ಲ್ಡ್. ಸೊ ನ್ಯೂಜಿಲ್ಯಾಂಡ್, ಆಸ್ಟ್ರೇಲಿಯಾ, ಟೋಕಿಯೋ ಆ್ಯಂಡ್ ಲಂಡನ್ ಆ್ಯಂಡ್ ನ್ಯೂಯಾರ್ಕ್. ಇದು ಯಾವಾಗ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೋಡ್ಬೋದು. ಇದನ್ನ ಓವರ್ ಲ್ಯಾಪ್ ಅಂತ ನಾವು ಹೇಳ್ತೀವಿ. ಸೊ ಇದರಲ್ಲಿ ವಾಲ್ಯೂಮ್ ಕೂಡ ಹೈ ಇರುತ್ತೆ. ಸೊ ಐ ವಿಲ್ ಕನ್ಸಿಡರ್ ದಿಸ್ ಈಸ್ ದ ಬೆಸ್ಟ್ ಟೈಮಿಂಗ್ಸ್ ಟು ಟ್ರೇಡ್ ದಿಸ್ ಫಾರೆಕ್ಸ್ ಕರೆನ್ಸೀಸ್ ಆ್ಯಂಡ್ ಯು ವಿಲ್ ಮೇಕ್ ಅ ರಿಯಲಿ ಗುಡ್ profit in this. So for today's video, this is enough, and tomorrow I'll teach you